ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿಸಿ ಊರಿಗೆ ಹೋಗಿದ್ದಾನೆ ಫ್ರೆಂಡ್ಸ್. ಹಾಗಾಗಿ ದೇವರ ಐಟಮ್ಸ್ ಎಲ್ಲ ತೊಳ್ಕೊಂಡು ಪೂಜೆ ಎಲ್ಲ ಮಾಡಿ, ಪೂಜೆ ಎಲ್ಲ ಸಿಂಪಲಾಗಿ ನೀಟಾಗಿ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಅದಾದಮೇಲೆ ನನ್ನ ತಮ್ಮ ಊರಿಗೆ ಹೋಗ್ತಾ ಇದ್ದಾನೆ. ಅವನಿಗಂತ ಏನು ಸ್ಪೆಷಲ್ ಮಾಡಲಿಲ್ಲ, ನಾನು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಅವನಿಗೆ ಹುಷಾರಿಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಏನು ಕೊಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ. ನನಗೆ ಏನು ಊಟ ಕೊಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ. ಸಿಕ್ಕಾಪಟ್ಟೆ ಓವರ್ ಗ್ಯಾಸ್ಟ್ರಿಕ್ ಆಗಿದೆ. ಮತ್ತು ಅದೇ ಥರ ಪೇಯ್ನ್ ಬಂದರೆ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದಾರಲ್ಲ, ಮಾಡಿಸ್ಬೇಕು. ಬಟ್ ಪೇಯ್ನ್ ಕಮ್ಮಿ ಆಗಿದೆ, ನಾನು ಊರಿಗೆ ಹೋಗ್ತೀನಿ ಅಂತ ಹೊರಟ. ಅದಾದಮೇಲೆ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನಾನು ಬೀಟ್ರೋಟ್ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಒಂದು ಬೀಟ್ರೋಟ್ ಹಾಕಿದ್ದೀನಿ, ಬಟ್ ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ರಸ ಎಲ್ಲ ಸೋಸ್ಕೋಬೇಕಲ್ಲ ಫ್ರೆಂಡ್ಸ್, ಹಾಗಾಗಿ ನೀಟಾಗಿ ತಿರುಗಿಸ್ಕೊಳ್ಳಿ ಅದನ್ನು. ಮಿಕ್ಸಿ ಜಾರಲ್ಲಿರೋದೆಲ್ಲ ಬರೋ ಥರ. ಅದಾದಮೇಲೆ ಸೋಸ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಸೋಸೋಕೆ ಹೋಗ್ತಾಯಿದ್ದೀನಿ. ಬಟ್ ಈ ಥರ ಸ್ಲಿಪ್ಪಾಗಿ ಸ್ವಲ್ಪ ಚೆಲ್ಲೋಗ್ಬಿಡುತ್ತೆ. ಮೊಬೈಲ್ ಟ್ರೈಪಾಡ್ ಬೇರೆ ಎಲ್ಲೋ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದನ್ನು ಊರಿಗೆ ಹೋಗ್ಬೇಕಾದ್ರೆ ತೊಗೊಂಡೋಗೋಣ ಅಂತ ಎಲ್ಲೋ ಇಟ್ಟಿದ್ದೀನಿ, ಬಟ್ ಸಿಗ್ತಾ ಇಲ್ಲ. ಒಂದೊಂದು ಸತಿ ಹಾಗೆ ಆಗುತ್ತೆ, ಮನೇಲಿ ಏನಾದರೂ ಐಟಮ್ಸ್ ಇಟ್ಟಿದ್ರೆ ಅಲ್ಲಿ ಇಲ್ಲಿ ಹೋಗಿರುತ್ತೆ ಫ್ರೆಂಡ್ಸ್. ನೋಡಿ, ಬೀಟ್ರೋಟ್ ಜ್ಯೂಸ್ ಅಂತ ರೆಡಿ ಆಯಿತು. ಬೆಳಗ್ಗೆನೇ ಈ ಥರ ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿದ್ರೆ ಫುಲ್ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಅದಾದಮೇಲೆ ನಾನು ಇಲ್ಲಿ ಕ್ಯಾಪ್ಸಿಕಮ್ ಮತ್ತು ಆಲೂ ಟಿಕ್ಕಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ. ಇವಾಗ ಬೇಯಿಸ್ಕೊಂಡು ಬರೋಣ. ಕಟ್ ಮಾಡಿ ಹಾಕ್ಕೊಳ್ಳಿ, ಪರವಾಗಿಲ್ಲ. ನಾನು ಹಂಗೆ ಹಾಕ್ತಾಯಿದ್ದೀನಿ. ಮತ್ತೆ ಕುಕ್ಕರ್ ಮುಚ್ಚ ತೆಗೆದ್ಬಿಟ್ಟು ಬೇಗ ಬೇಯಲಿ ಅಂತ ಕಟ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಒಂದು ಇಬ್ಬರಿಗೆ ಇದು ಟಿಕ್ಕಿ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಸಣ್ಣ ಆಲೂಗಡ್ಡೆ ಹಾಕಿದ್ದೀನಿ, ದೊಡ್ಡದೇ ಹಾಕಿಲ್ಲ ನಾನು. 2 ವಿಸಲ್ ಹೊಡೆಸ್ಕೊಂಡ್ರೆ ಆಲೂ ಟಿಕ್ಕಿಗೆ ಚೆನ್ನಾಗಿ ಆಲೂಗಡ್ಡೆ ಸ್ಮ್ಯಾಚ್ ಆಗಿರುತ್ತೆ ಫ್ರೆಂಡ್ಸ್. ಇವಾಗ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಹಸಿಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಲಿ ಅಂತ ಇಟ್ಟಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಬಿಸಿ ಆಗಿದೆ. ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ನೀಟಾಗಿ ಫ್ರೈ ಆಗಬೇಕು. ಜಾಸ್ತಿ ಏನು ಮಾಡ್ತಾಯಿಲ್ಲ, ಒಂದು 2-3 ಆದರೂ ಸಾಕು ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಇವಾಗ ಕರಿಬೇವು ಸತ ಜಾಸ್ತಿ ಯೂಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಕರಿಬೇವು ಇತ್ತೀಚೆಗೆ ನನಗೆ ತಿನ್ನೋಕ್ಕೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಹಾಗಾಗಿ ಈಗ ವಿಸಲ್ ಸತ ಬಂತು. 1-2 ಆಲೂಗಡ್ಡೆ ಸ್ಮ್ಯಾಚ್ ಆಗುವಷ್ಟು ಒಂದೆರಡು ವಿಸಲ್ ಹಾಕಿದ್ರೆ ಸಾಕು, ಆಲೂಗಡ್ಡೆ ಬೇಗ ಬೇಯುತ್ತೆ. ಅದಾದಮೇಲೆ ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಫ್ರೈ ಆಯಿತು. ಅದು ಕ್ಯಾಪ್ಸಿಕಮ್ ಮತ್ತು ಹಸಿಮೆಣಸಿನಕಾಯಿ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಟೊಮೊಟೊ ಹಾಕ್ಕೊಳ್ಬಾರ್ದು. ಟೊಮೊಟೊ ಹಾಕ್ಕೊಂಡ್ರೆ ಮತ್ತು ಟಿಕ್ಕಿಯಲ್ಲಿ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್. ಟಿಕ್ಕಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇವಾಗ ಆಲೂಗಡ್ಡೆ ಎಲ್ಲ ಬೆಂದಿತ್ತು. ಇವಾಗ ನೀಟಾಗಿ ಸ್ಮ್ಯಾಚ್ ಮಾಡ್ಕೊತಾ ಇದ್ದೀನಿ. ಸ್ಪೂನಲ್ಲಿ ತಿರ್ಸ್ಕೊಂಡು ಮಸಾಲ ಜಾಸ್ತಿ ಹಾಕ್ಬಿಟ್ಟು ತಿರುಗಿಸಿ ಈ ಥರ ಒಡೆ ಬರುತ್ತಲ್ಲ ಫ್ರೆಂಡ್ಸ್, ಆ ಥರ ತಟ್ಟಿದ್ರೆ ಮುಗೀತು. ಆಲೂ ಟಿಕ್ಕಿ ಮಾಡೋದು ತುಂಬ ಈಸಿ ಫ್ರೆಂಡ್ಸ್. ಊಟಕ್ಕೆ ಏನಾದರೂ ಸ್ನ್ಯಾಕ್ಸಿಗೆ ನೆಂಚ್ಕೊಳೋಕ್ಕಿಲ್ಲ ಅಂದರೆ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಟೊಮೊಟೊ ಸಾಸ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಖಾರ ಕಮ್ಮಿ ಇತ್ತು, ಇಲ್ಲ ಹುಳಿ ಬೇಕು ಅನ್ನಿಸ್ತವರು ಟೊಮೊಟೊ ಸಾಸ್ ಜೊತೆ ತಿನ್ಬೋದು, ತುಂಬ ಚೆನ್ನಾಗಾಗುತ್ತೆ. ನೋಡಿ, ನಾನು 3 ಮಾಡಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತ. ಸೇಮ್ ಒಡೆ ಥರನೇ ಬರುತ್ತೆ ಫ್ರೆಂಡ್ಸ್. ಟೇಸ್ಟ್ ಸತ अगले हफ्ते मिलते हैं. हाँ, ओके, चलो, थैंक यू, लव.